ಎಲ್ಲೋ ನಮಸ್ಕಾರ ಸ್ನೇಹಿತರೆ, ರಾಜ್ಗುರು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ತುಂಬ ದಿನಗಳಾದಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇವಾಗ ತಾನೇ 5 ಗಂಟೆಯಿಂದ 6 ಗಂಟೆವರೆಗೆ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನ್ ಹಾಕೋ ಸಲುವಾಗಿ ಬಿಟ್ಟಿದ್ದಾರೆ. ಸೊ ಆ ಒಂದು ಅಪ್ಲಿಕೇಶನ್ ಹಾಕುವ ಲಿಂಕನ್ನು ಡೈರೆಕ್ಟಾಗಿ ನಿಮಗೆ ಈ ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ, ಓಕೆನಾ. ಸೊ ನಿಮಗೆ ಇಲ್ಲಿ ನೋಡ್ಬೋದು, ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಕೆ 11/9/2025 ಗುರುವಾರ, ಅಂದರೆ ಇಂದು ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ಚಾಲು ಆಗಲಿದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಸೂಚನೆ ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಅವಶ್ಯಕತೆ ಇರುವವರು ನಿಮ್ಮ ಹತ್ತಿರದ ಆನ್ಲೈನ್ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಸೊ ಈ ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಳಿ, ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಕಾಪಿ ಮಾಡಿಕೊಂಡು ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ ಪೇಸ್ಟ್ ಮಾಡಿದರೆ ಸಾಕು. ಇಲ್ಲಿ ನೋಡ್ಬೋದು, ನ್ಯೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಸೊ ನಿಮಗೆ ನನ್ನ ವೀಡಿಯೋಸ್ನಲ್ಲಿ ಕೊಟ್ಟಿದ್ದೀನಿ, ನಾನು ಹೊಸದಾಗಿ ಯಾವ ಥರ ರೇಷನ್ ಕಾರ್ಡನ್ನು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹಳೆಯ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ಅಂದರೆ ಇಷ್ಟು ದಿನ ಓನ್ಲಿ ಯಾರ್ಯಾರು ಕೊಟ್ಟಿದ್ದಾರೆ ಅಂದರೆ ಸ್ಪೆಷಲ್ ಮೆಂಬರ್ಗೆ ಮತ್ತು ಯಾರಾದರೂ ಎಮರ್ಜೆನ್ಸಿ ಇದ್ದವ್ರಿಗೆ ಮಾತ್ರ ಕೊಟ್ಟಿದ್ದರು. ಸೊ ಇವತ್ತು ತುಂಬ ದಿನಗಳಾದಮೇಲೆ ಇವತ್ತು ಕೊಟ್ಟಿದ್ದಾರೆ. ಏನು ಮಾಡಬೇಕು, ಗೌರ್ಮೆಂಟ್ ಏನೇನು ಮಾಡ್ತಾಯಿದ್ದೀನೋ ಏನೋ ಗೊತ್ತಾಗ್ತಿಲ್ಲ. ಬಡವ್ರಿಗೆ ಮಾತ್ರ ಏನು ಮಾಡ್ತಾಯಿದ್ದೀನೋ ಏನಿಲ್ಲ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಎಲ್ಲರೂ ಬಂದು ನಮಗೆ ಕೇಳ್ತಾರೆ, ನಾವು ಅದು ಬಂದಾಗಲೇ ನಾನು ನಿಮಗೆ ಹಾಕಿಕೊಡ್ತೀವಿ ಅಂತ ನಾವು ಅವ್ರಿಗೆ ಹೇಳಿ ಸಾಕಾಗೋಯ್ತು. ಸೊ ಬನ್ನಿ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಹೊಸ ಪಡಿತರ ಚೀಟಿ, ಉಳಿಸಲಾದ ಅರ್ಜಿ ಮತ್ತು ಅರ್ಜಿಯನ್ನು ಹಿಂಪಡೆಯುವುದು ಅಂತೇಳಿ ಕೊಟ್ಟಿರ್ತಾರೆ. ಸೊ ನೀವು ಹೊಸ ಪಡಿತರ ಚೀಟಿ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ PHH ಮತ್ತು ನಾನ್ PHH ಬರುತ್ತೆ. ಸೊ ಆದ್ಯತೆ ಕುಟುಂಬ ಮತ್ತು ಆದ್ಯತೆತರರ ಕುಟುಂಬ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೀವು PHH ಮೇಲೆ ಕ್ಲಿಕ್ ಮಾಡಬೇಕು, ಆದ್ಯತೆ ಕುಟುಂಬ ಅಂತ. ಆದಮೇಲೆ ಇಲ್ಲೆಲ್ಲ ಇಲ್ಲ ಅಂತ ಕ್ಲಿಕ್ ಇರುತ್ತೆ. ಸೊ ನೀವು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ನೋಡ್ಬೋದು, ಈ ಹಿಂದೆ 2015ರಲ್ಲಿ ಅರ್ಜಿ ಸಲ್ಲಿಸಿದ್ದು, ಈಗ ಆ ಅರ್ಜಿಯನ್ನು ಇಲ್ಲಿ ಕ್ಲಿಕ್ ಮಾಡಲು ಬಯಸುವಿರಾ ಅಂತೇಳಿ ಕೇಳುತ್ತೆ. ಸೊ ಇಲ್ಲಿ ಖಂಡಿತವಾಗಿ ಇಲ್ಲ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಆಪ್ಷನ್ ಬರ್ತಾ ಇದೆ. ಸೊ ನಾರ್ಮಲ್ ಡೇನಲ್ಲಿ ಇಲ್ಲಿ ಜನರಲ್ ಅಂತ ಬರ್ತಿರ್ಲಿಲ್ಲ. ಸೊ ಇಲ್ಲಿ ನಾರ್ಮಲ್ ಅಂತಂದರೆ ಎಲ್ಲ ಜನರು ಹಾಕೋ ಸಲುವಾಗಿ ಇಲ್ಲಿ ಜನರಲ್ ಅಂತ ಬರ್ತಿರ್ಲಿಲ್ಲ, ಇವಾಗ ಜನರಲ್ ಅಂತ ಬಂದಿದೆ. ಸೊ ನೀವು ಜನರಲ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಆಧಾರ್ ಕಾರ್ಡ್ ನಂಬರು ಮತ್ತು ಅದಕ್ಕೆ ಲಿಂಕ್ ಆಗಿರುವ ಒಂದು ಫೋನ್ ನಂಬರನ್ನು ಹಾಕಿ ಇಲ್ಲಿ ಮುಂದೆ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಮುಂದುವರಿಯುತ್ತೆ. ಸೊ ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಹತ್ರ ಏನಾದರೂ ಬಯೋಮೆಟ್ರಿಕ್ ಇದ್ದರೆ, ಸೆಕ್ಯುಜನ್ ಅಥವಾ ಮಂತ್ರ ಡಿವೈಸ್ ಏನಾದರೂ ಇದ್ದರೆ, ಸೊ ಮನೆಯಲ್ಲೇ ಕುಳಿತುಕೊಂಡು ಮಾಡ್ಕೋಬೋದು, ಓಕೆನಾ. ಸೊ ಇದಿಷ್ಟು ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸರ್ಕಾರ ಯಾವಾಗ ಬಿಡುತ್ತೋ ಯಾವಾಗಿಲ್ವೋ ಅಂತ ಗೊತ್ತಿಲ್ಲ. ಇವಾಗ ಮಾತ್ರ 1 ಗಂಟೆ ಕೊಟ್ಟಿದ್ದಾರೆ. 1 ಗಂಟೆಯಲ್ಲಿ ಎಷ್ಟು ಜನ ಯಾರ್ಯಾರು ಆಗ್ತಾರೋ ಯಾರ್ಯಾರು ಇಲ್ವೋ, ಯಾರಿಗಾದ್ರೂ ಗೊತ್ತಿದೇನೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಈ ವಿಡಿಯೋ ಮಾಡೋ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ. ಅರ್ಧ ಗಂಟೆ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ನೋಡ್ಬೋದು, 5 ಗಂಟೆ 20 ನಿಮಿಷ ಆಗಿದೆ ಈ ವಿಡಿಯೋ ರೆಕಾರ್ಡ್ ಮಾಡುವಾಗ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಕೂಡ ಏನಾದರೂ ನಾಳೆ ಒಂದಿನ ಏನಾದರೂ ಬಿಟ್ಟಿದ್ರೆ ನಾಳೆ ಈ ಲಿಂಕನ್ನು ನೀವು ಓಪನ್ ಮಾಡಿಕೊಂಡು ಅರ್ಜಿಯನ್ನು ಹಾಕ್ಕೊಳ್ಳಿ, ಓಕೆನಾ. ಸೊ ಯೂಸ್ಫುಲ್ ಆಗಿದೆ, ಓಕೆನಾ. ಸೊ ಸ್ನೇಹಿತರೆ, ಧನ್ಯವಾದಗಳು. ಸೊ ಇದೇ ಥರ ಬೇರೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದ್ರ ಸಲುವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.